ಹೇಳಿ ಅವನನ್ನು ಒಲಿಸಿಕೊಳ್ಳುವಾಗ ನಾನು ಹೋಗುವ ಪರಿ ಹೇಗೆ? ತಾನು ಸರ್ವಾಭರಣ ತಾನು ಸರ್ವಾಭರಣ ಧರಿಸುತ್ತ ಮಾನಿನಿ ಅಪ್ಪನ ಮಾತಿನಂತೆ ಅವನಿರೋ ಕೋಣೆಗೆ ಬಂದ ಹಾಗಾಯಿತು. ಎಲ್ಲಿದ್ದಾನೆ ಎನ್ನುವುದಾಗಿ ಇಲ್ಲೇ ನಿಂತು ನೋಡುವುದಾ? ಅವನ ಸೌಂದರ್ಯವನ್ನು ಕಾಣಬೇಕಾದ್ರೆ ಒಳ ಪ್ರವೇಶ ಮಾಡಬೇಕು ಬೇಡುವ? ಒಳ ಸೇರ್ತೇನೆ ನೋಡುವ. ನೋಡುದು ಬದಲೆಯೋ ಸಂತಸದನಯದಾಗ ಸದ್ದಾಗದರ ಬಳಿಯ ಉದ್ದತೆ ನಿರುಗದವನನ್ನು ಕಂಡು ಮಗುಳೆಂದೆಂದಳು ಯಥಾಸುಂದರನವನು ಎಂದರನವನು ಸುಂದರನು ಸುಂದರನವನು ಇವನನ್ನು ಕಾಣುವಾಗ ಯಾವ ಹೆಣ್ಣಿಗಾದ್ರೂ ಮನಸ್ಸಾಗಲೇಬೇಕು. ಯಾರ್ಯಾರ ಕತೆ ಆಗಿರಲಿ, ಇವನನ್ನು ಕಾಣುವಾಗ ನನಗೆ ಯಾಕೆ ಹೀಗಾಗುವುದು? ಒಮ್ಮೆ ಮೈ ಬಿಸಿ ಆಯ್ತು ನೋಡಿ, ಸ್ವಲ್ಪ ಹೊತ್ತಿನಲ್ಲೇ ತಣ್ಣಗಾಗಿತ್ತಲ್ಲ. ಒಮ್ಮೆಲೆ ಬಿಸಿ ಒಮ್ಮೆಲೆ ತಣ್ಣಗೆ. ಹೌದೌದು. ಹೌದಾ? ಹೇಗೆ? ನಮ್ಮ ಅಜ್ಜಿಗೆ ಹೋಯ್ತು. ಹಾ ಹಾ, ಅಜ್ಜಿಗೆ. ನಿಮ್ಮ ಅಜ್ಜಿಗೆ? ಹೌದು. ನಿಮ್ಮ ಅಜ್ಜಿಗೆ ಹೀಗೆ ಬಿಸಿ ಬಿಸಿ. ಆಮೇಲೆ ಏನ್ ಮಾಡಿ? 2 ದಿನ ಹಾ ತಡ ಮಾಡಿದಂತೆ. ಮತ್ತೇನ್ ಮಾಡಿದ್ದೆ? ಬೆಂಕಿ ಕೊಟ್ಟಿದೆ. ಹೇ ದೇವ್ರೆ, ಇದು ನಿಮ್ಮ ಅಜ್ಜಿಗಾದದ್ದಲ್ವಾ? ನಿಮಗಾಗ್ಲಿ. ಏನ್ ಮಾಡ್ಬೇಡಿ, ಇಲ್ಲದೆ ಹೋದೆ ಹೇಳಬೇಡಿ. ಅದು ಯಾವುದು ಅಲ್ಲ, ಇದೆಲ್ಲ ಪ್ರಾಯದ ದೋಷ. ಈ ಚಂದದ ರೂಪವನ್ನು ಕಾಣುವಾಗ ಯಾವ ಹೆಣ್ಣಿಗಾದ್ರೂ ಮನಸ್ಸಾಗಲೇಬೇಕು. ನಾನು ಇಷ್ಟು ಹೊತ್ತು ಮಾತನಾಡಿದ್ದೆ ಅಂತ ಆದ್ರೆ ನನ್ನ ಮಾತೆಲ್ಲವೂ ವ್ಯರ್ಥ ಆಗುವುದಿಲ್ವ ಹೇಳಿ? ನಾನು ಬಂದದ್ದು ಯಾಕೆ? ಇವನ ಮನಸ್ಸನ್ನು ಒಲಿಸಿಕೊಂಡು ಇವನನ್ನು ಮದುವೆಯಾಗಬೇಕು, ಇವನ ಬಾಳ ಸಂಗಾತಿಯಾಗಬೇಕೆನ್ನುವುದಾಗಿ ಆಸೆ ಹೊತ್ತು ಇಲ್ಲಿವರೆಗಾಗಿ ಬಂದದ್ದೇನೋ ಹೌದು. ನೋಡಿದ್ರ ನಾನು ಬಂದು ಎಷ್ಟು ಮಾತನಾಡ್ತಾ ಇದ್ದೀನಿ. ಗೆಜ್ಜೆ ಶಬ್ದ ನೋಡಿ. ಬಳೆ ಶಬ್ದ. ಇದು ಯಾವುದಕ್ಕೂ ಎಚ್ಚರ ಆಗುವ ಕಾಣುವುದಿಲ್ಲ. ಯಾಕೆ? ಎಷ್ಟು ದಿವಸ ಆಯ್ತು ಏನು ನಿದ್ದೆ ಮಾಡದೆ, ಸರಿಯಾದ ಊಟದ ವ್ಯವಸ್ಥೆ ಆಯ್ತಾ ಇಲ್ವಾ? ಹಾಗೆ ನಿದ್ದೆಗೆ ಜಾರಿ. ಎಬ್ಬಿಸುವುದು ಸರಿಯಲ್ಲ. ಎಲ್ಲಿಯಾದ್ರೂ ನಾನು ಮೈ ಮುಟ್ಟಿ ಎಬ್ಬಿಸಿದ್ರೆ ಏನಾಗ್ತದೆ?
ಶರಣರು ಗುರುವ ನಾ ತಪ್ಪಿಗಳೇ ತಪ್ಪಿಗಳೇ ನಾ ತಪ್ಪಿಗಳೇ ಏನೋ 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 ಎಲ್ಲಿಯಾದ್ರೂ ನಾನು ಹೋಗಿ ಎಬ್ಬಿಸಿದೆ ಅಂತಾದ್ರೆ ಆಗುವುದೇನು? ಏನು ಕೆಲವರಿಗೊಂದು ಅಭ್ಯಾಸ, ಏನು ನಿದ್ದೆ ಬಂದವನನ್ನು ಎಬ್ಬಿಸಿದಾಗ ಹಾ ಗೆದ್ದವನು 4 ಬಾರಿಸಿದ್ರೆ ವಾಸಿದೆ ಹಾ, ನಿನ್ ತಲೆಯನ್ನು ಕೆಳಗೆ ಹುಡುಕುದಿಲ್ಲ ಹುಡುಕುದಿಲ್ಲ ಹಾಗಾದ್ರೂ ಕೂಡದು. ಹಾ ಇವನಲ್ಲಿ ಪೆಟ್ಟು ತಿನ್ನುವುದು ಸರಿಯಲ್ಲ. ಹಾ ಇವು ಏಳುವಲ್ಲಿವರೆಗೆ ಹಾ ಏನು ಮಾಡುವುದು? ಎಂತ ಮಾಡ್ತಿ? ಒಂದು ಭಜನೆ ಮಾಡಿದ್ರೆ ಹೇಗೆ? ಎಂತ ಮಾಡುತ್ತ ಭಜನೆ ಅಜ್ಞೆ ಒಳ್ಳೆ ಭಜನೆ ಮಾಡ್ತೀನಿ ನಾನು. ಬೇಡ ಬೇಡ ಬಹಳಷ್ಟು ಕಡೆ ಹೋಗಿ ಬಂದು ಬಜ್ಜಿಗ ಹೌದು. ನೋಡು ಎಲ್ಲಾರು ರಾಮ್ ಬಜ್ಜಿ ಅಂತ ಹೇಳಿ ಕಳಿಸ್ತೀವಿ ಅಲ್ಲಿ ನೀವು ಹೋಗಿ. ಅದಲ್ಲ, ಅದು ಯಾವುದು ಬೇಡ. ಹಾ ಈ ಭಜನೆ ಸಹವಾಸ ಬೇಡ. ಏನು ಇವ ಏಳುವಲ್ಲಿವರೆಗೆ ಮಲಗುವುದೇ ಉತ್ತಮ. ಹುಡುಗುವುದು ಮಲಗುವುದು ಇವನ ಕಾಲದ ಸರಿ ಸರಿ ಆಗ್ತದೆ ಸರಿಯಾಗ್ತದೆ. ಹೇಗೆ ಪುರಾಣದ ಕಥೆ ತಪ್ಪಲ್ವಾ ಈಗ ಬೇಡ. ಈಗ ಹೇಳಿದ್ದೆ ಅಂತ ಆದ್ರೆ ಹಾ, ಇದು ಇಷ್ಟೊತ್ತಿ ಪುರಾಣ ಬೇಕಾ? ಪುರಾಣ ಬೇಡ ಇವನ ಕಾಲ ದಿಸೆಯಲ್ಲಿ ಮಲಗುವುದು ಸರಿ. ಆದ್ರೆ ಮಲಗುವಾಗ ಯೋಚನೆ ಮಾಡಿದ್ದು ಯಾವುದು ಗೊತ್ತಾ? ಬಾಲ ಯೋಚಿಸಿ ತನ್ನ ಮೊತ್ತದ ಬಾಲಗಳ ಯೋಚಿಸಿ ತನ್ನ ಮುತ್ತಿನ ಮಾಲೆಗಳ ತೆಗೆದಿರಿಸಿ ಪ್ರಪದೆಯ ಕಾಲದೆಸೆಯಲೆ ಮಲಗೆ ನಿದ್ರಿಸಲ ಮಲಗುವಾಗ ಯೋಚನೆ ಮಾಡಿದ ಮತ್ತೆ ಯಾವುದೂ ಅಲ್ಲ. ಅಪ್ಪ ಬರುವಾಗ ಈ ಮುತ್ತಿನ ಹಾರವನ್ನು ನನ್ನ ಕೊರಳಿಗೆ ಹಾಕಿದ್ದು ಮಾತ್ರವಲ್ಲ, ಆಡಿದ ಮಾತೇನು ಗೊತ್ತಾ? ಈ ಮುತ್ತಿನ ಹಾರವನ್ನು ಯಾವ ಕಾರಣಕ್ಕೂ ಹಾಕಿ ಮಲಗಬಾರದಂತೆ. ಮುತ್ತು ಮಕ್ಕಳಿಗೆ ಸಿಕ್ಕಿತು ಅಂತಾದ್ರೆ ಒಡೆದು ಹೋಗ್ತದೆ. ಹಾಗೆನ್ನುವುದಾಗಿ ನನ್ನ ಮುತ್ತಿನ ಹಾರ ಇಡುವುದಿಲ್ಲಿ. ಯಾವಾಗಲೂ ನನ್ನ ತಲ್ಲಿಡುವುದಲ್ವಾ? ಆ ಹಂತದ ಕೊಕ್ಕಿಗೆ ಸಿಕ್ಕಿಸುವುದು. ಅಲ್ಲೇ ಇಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತೇನೆ. ಯೋಚಿಸ ತನ್ನ ಮುದ್ದಿನ ಮಾಲೆಗಳ ತೆಗೆದಿರಿಸ ಪ್ರಪದೆಯ ಕಾಲದ ಸೆಯಲೆ ಮಲಗೆ ನಿದ್ರಿಸಲ ಮಲಗಿ ನಿದ್ರಿಸಲಡು ಕಾಣುತ್ತ ಅರಸಗರಗ ಊಟ ಮಾಡಿ ಮಲಗಿದ್ದೊಂದೇ ಗೊತ್ತು. ಎಚ್ಚೆತ್ತು ನೋಡುವಾಗ ಚಿತ್ತಾರದ ಅಂಶದ ಕೊರಳಿನಲ್ಲಿರುವಂತ ಮುತ್ತಿನ ಹಾರವನ್ನು ಆ ಚಿತ್ತಾರದ ಅಂಶ ಜೀವ ತಳೆದು ನುಂಗುವುದನ್ನು ಕಂಡಿರಲ್ಲ. ಚೋದ್ಯವಾಯಿತು. ಈ ಕೋಣೆಯಲ್ಲಿ ನಾನೊಬ್ಬನೇ ಮಲಗಿಕೊಂಡವ. ಎಚ್ಚೆತ್ತು ನೋಡುವಾಗ ಹೆಣ್ಣುವರಳು ಬಂದು ಮಲಗಿದ್ದಾಳೆ. ಯಾರಿರಬಹುದು? ಯಾರು ಕಸ